ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 14ನೇ ಅಧ್ಯಾಯದಲ್ಲಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು 14ನೇ ಅಧ್ಯಾಯದ 28, 29, 30, 31ನೇ ಶ್ಲೋಕಗಳನ್ನು ನೋಡೋಣ. ಕಚಿದ್ರಾಜಾಹುಕೋ ಜೀವತ್ಯ ಸತ್ಪುತ್ರೋಸ್ಯ ಚಾನುಜಃ ಹೃದೀಕಃ ಸಸುತೋ ಕ್ರೂರೋ ಜಯಂತ ಗದಸಾರಣಾಃ ಆಸತೆ ಕುಶಲಂ ಕಚ್ಚಿದ್ ಯೇ ಚ ಶತ್ರುಜಿದಾದಯಃ ಕಚ್ಚಿದಾಸ್ತೆ ಸುಖಂ ರಾಮೋ ಭಗವಾನ್ ಸಾತ್ವತಾಂ ಪ್ರಭುಃ. ದುಷ್ಟ ಕಂಸನ ತಂದೆಯಾದ ಉಗ್ರಸೇನ ಮತ್ತು ಅವನ ತಮ್ಮ ಇನ್ನೂ ಜೀವಿಸಿರುವರೆ? ಹೃದೀಕ, ಅವನ ಮಗ ಕೃತವರ್ಮ ಇಬ್ಬರೂ ಸೌಖ್ಯವೇ? ಅಕ್ರೂರ, ಜಯಂತ, ಗದ, ಸಾರಣ ಮತ್ತು ಶತ್ರುಜಿತ್ ನೆಮ್ಮದಿಯಿಂದ ಇರುವರೆ? ಭಕ್ತ ರಕ್ಷಕನಾದ ಅದೇ ಉತ್ತಮ ಪುರುಷ ಬಲರಾಮ ಹೇಗಿದ್ದಾನೆ? दुष्ट कंस के पिताश्री उग्रसेन और उसके भाई अभी जीवित है क्या? हृदीक, उसके तनय कृतवर्म कुशली है क्या? अक्रूर, जयंत, गद, सारण और शत्रुजित सुखी है क्या? भक्त रक्षक बलराम कैसे हैं? ಪಾಂಡವರ ರಾಜಧಾನಿಯಾದ ಹಸ್ತಿನಾಪುರವು ಈಗಿನ ನವದೆಹಲಿಯ ಹತ್ತಿರದಲ್ಲಿ ಇತ್ತು. ಮಥುರೆ ಉಗ್ರಸೇನನ ರಾಜಧಾನಿಯಾಗಿತ್ತು. ದ್ವಾರಕೆಯಿಂದ ದೆಹಲಿಗೆ ಮರಳುವಾಗ ಅರ್ಜುನನು ಮಥುರಾ ನಗರಿಗೂ ಭೇಟಿ ಕೊಟ್ಟಿರಬೇಕು. ಆದ್ದರಿಂದ ಮಥುರೆಯ ರಾಜನ ಕುಶಲವನ್ನ ಕೇಳಿದ್ದು ಸಮರ್ಪಕವಾಗಿದೆ. ಹಲವು ಬಂಧುಗಳ ಹೆಸರಿನ ನಡುವೆ ಕೃಷ್ಣನ ಹಿರಿಯಣ್ಣನಾದ ಬಲರಾಮನ ಹೆಸರಿದೆ. ಆ ಹೆಸರಿನ ಹಿಂದೆ ದೇವೋತ್ತಮ ಪುರುಷ ಎಂಬ ಪದವನ್ನ ಸೇರಿಸಲಾಗಿದೆ. ಏಕೆಂದರೆ ಬಲರಾಮನು ವಿಷ್ಣು ತತ್ವದ ಪ್ರಥಮ ವಿಸ್ತರಣೆಯಾಗಿದ್ದಾನೆ. ಅವನು ಶ್ರೀಕೃಷ್ಣನ ಪ್ರಕಾಶ ವಿಗ್ರಹವಾಗಿದ್ದಾನೆ. ಪರಮಪ್ರಭುವಾದ ಶ್ರೀಕೃಷ್ಣನು ಅದ್ವಿತೀಯನಾದರೂ ತನ್ನನ್ನು ಇತರ ಅನೇಕ ವ್ಯಕ್ತಿಗಳಾಗಿ ಪ್ರಕಟ ಮಾಡಿಕೊಳ್ಳಬಲ್ಲ. ವಿಷ್ಣು ತತ್ವಕ್ಕೆ ಸೇರಿದ ವ್ಯಕ್ತಿಗಳು ಪರಮಪ್ರಭುವಿನ ವಿಸ್ತಾರಿತ ರೂಪಗಳು. ಗುಣ ಪ್ರಮಾಣ ಎಲ್ಲದರಲ್ಲೂ ಅವರು ಪರಮಪುರುಷನಿಗೆ ಸಮಾನರು. ಆದರೆ ಸಾಮಾನ್ಯ ಜೀವಿಗಳ ವರ್ಗವಾದ ಜೀವಶಕ್ತಿಯ ವಿಸ್ತರಣೆಗಳೇ ಬೇರೆ. ಅವರು ಎಂದಿಗೂ ಪರಮಪುರುಷನಿಗೆ ಸಮಾನರಲ್ಲ. ಜೀವಶಕ್ತಿ ಮತ್ತು ವಿಷ್ಣು ತತ್ವ ಎರಡನ್ನೂ ಸಮಾನವಾಗಿ ಭಾವಿಸುವವನು ಜಗತ್ತಿನಲ್ಲಿ ಹೀನನೆನಿಸಿಕೊಳ್ಳುತ್ತಾನೆ. ಶ್ರೀರಾಮ ಅಥವಾ ಬಲರಾಮನು ದೈವ ಭಕ್ತರ ರಕ್ಷಕ. ಬಲದೇವ ಎಲ್ಲ ಭಕ್ತರಿಗೆ ಗುರುವಾಗಿದ್ದಾನೆ. ಅವನ ಅನಿಮಿತ್ತ ಕೃಪೆಯಿಂದ ಪತಿತಾತ್ಮರು ಉದ್ಧಾರವಾಗಿದ್ದಾರೆ. ಶ್ರೀ ಚೈತನ್ಯರು ಪ್ರಕಟವಾದ ಕಾಲದಲ್ಲಿ ಬಲರಾಮನು ನಿತ್ಯಾನಂದ ಪ್ರಭುವಾಗಿ ಅವತರಿಸಿದ. ಪ್ರಭು ನಿತ್ಯಾನಂದರು ಜಗಾಯ್ ಮತ್ತು ಮಧಾಯ್ ಎಂಬ ಇಬ್ಬರು ಅತ್ಯಂತ ಪತಿತಾತ್ಮರನ್ನ ಅನಿಮಿತ್ತ ಕೃಪೆ ತೋರಿ ಉದ್ಧರಿಸಿದರು. ಅದರಿಂದ ಬಲರಾಮನನ್ನ ಇಲ್ಲಿ ಭಕ್ತ ರಕ್ಷಕನೆಂದು ವಿಶೇಷವಾಗಿ ಪ್ರಸ್ತಾಪಿಸಿದೆ. ಅವನ ದಿವ್ಯ ಅನುಗ್ರಹದಿಂದ ಮಾತ್ರವೇ ಒಂದು ಚೇತನವು ಪರಮಪ್ರಭುವಾದ ಶ್ರೀಕೃಷ್ಣನನ್ನ ಸಮೀಪಿಸಬಲ್ಲದು. ಬಲರಾಮನು ಸ್ವಾಮಿ ಶ್ರೀಕೃಷ್ಣನ ಕೃಪಾಶಕ್ತಿಯ ಅವತಾರ. ಅವನು ಶುದ್ಧ ಭಕ್ತರ ರಕ್ಷಕನಾದ ಗುರುವಾಗಿ ಪ್ರಕಟನಾಗಿದ್ದಾನೆ. ಮುಂದಿನ ಶ್ಲೋಕ 30ನೇಯ ಶ್ಲೋಕ. ಪ್ರದ್ಯುಮ್ನಃ ಸರ್ವವೃಷ್ಣೀನಾಂ ಸುಖಮಾಸ್ತೆ ಮಹಾರಥಃ ಗಂಭೀರರಯೋ ನಿರುದ್ಧೋ ವರ್ಧತೆ ಭಗವಾನುತ. ವೃಷ್ಣಿ ಕುಲಕ್ಕೆ ಸೇರಿದ ಮಹಾರಥಿಯಾದ ಪ್ರದ್ಯುಮ್ನ ಹೇಗಿದ್ದಾನೆ? ಅವನು ಸುಖವಾಗಿರುವನೆ? ದೇವೋತ್ತಮ ಪುರುಷನ ಸ್ವಾಂಶ ವಿಸ್ತರಣೆಯಾದ ಅನಿರುದ್ಧನು ಚೆನ್ನಾಗಿದ್ದಾನೆಯೇ? वृष्णि के महारथी प्रद्युम्न कैसे हैं? सुखी है क्या? देवोत्तम के स्वांश विस्तार अनिरुद्ध सुखी है क्या? ಪ್ರದ್ಯುಮ್ನ ಮತ್ತು ಅನಿರುದ್ಧ ಇಬ್ಬರೂ ಸಹ ದೇವೋತ್ತಮ ಪುರುಷನ ವಿಸ್ತರಣೆಗಳು. ಆದ್ದರಿಂದ ಅವರು ವಿಷ್ಣು ತತ್ವವೇ ಆಗಿದ್ದಾರೆ. ಪ್ರಭು ವಾಸುದೇವನು ದ್ವಾರಕೆಯಲ್ಲಿ ತನ್ನ ಅಲೌಕಿಕ ಲೀಲೆಗಳಲ್ಲಿ ನಿರತನಾಗಿದ್ದಾನೆ. ಸ್ವಾಂಶ ವಿಸ್ತರಣೆಗಳಾದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರು ಅವನ ಜೊತೆಗಿದ್ದಾರೆ. ಅವರಲ್ಲಿ ಅನಿರುದ್ಧನನ್ನು ದೇವೋತ್ತಮ ಪುರುಷ ಎಂದು ಕರೆದಂತೆ ಉಳಿದವರನ್ನೂ ಕರೆಯಬಹುದು. ಮುಂದಿನ ಶ್ಲೋಕ 31ನೇಯ ಶ್ಲೋಕ. ಸುಷೇಣಶ್ಚಾರುದೇಶ್ನಶ್ಚ ಸಾಂಬೋಜಾಂಬವತೀ ಸುತಃ ಅನ್ಯೇ ಚಕಾರಶ್ನಿ ಪ್ರವರಾಃ ಸಪುತ್ರಾ ಋಷಭಾದಯಃ.
ಶ್ರೀಕೃಷ್ಣನ ಸೇನಾನಿ ಪುತ್ರರಾದ ಸುಷೇಣ, ಚಾರುದೇಷ್ಟ, ಜಾಂಬವತಿ ಪುತ್ರನಾದ ಸಾಂಬ ಮತ್ತು ಋಷಭ ಮೊದಲಾದವರು ತಮ್ಮ ಮಕ್ಕಳೊಂದಿಗೆ ಸೌಖ್ಯವಾಗಿರುವರೆ? भगवान श्री कृष्ण के सेनानी पुत्र सुषेण, चारुदेश, जांबवती पुत्र सांब और ऋषभ, ये सब लोग अपने बच्चों के साथ सुखी हैं क्या? ಈಗಾಗಲೇ ಹೇಳಿದಂತೆ ಶ್ರೀಕೃಷ್ಣ 16,108 ಜನ ಸ್ತ್ರೀಯರನ್ನು ವಿವಾಹವಾಗಿದ್ದನು. ಅವರಲ್ಲಿ ಒಬ್ಬೊಬ್ಬರಿಗೂ 10 ಜನ ಪುತ್ರರಿದ್ದರು. ಹೀಗಾಗಿ ಅವನಿಗೆ 16,108 ಗುಣಿಸು 10 ಅಂದರೆ 1,61,080 ಜನ ಪುತ್ರರು. ಅವರೆಲ್ಲ ಬೆಳೆದು ದೊಡ್ಡವರಾದರು. ಅವರಲ್ಲಿ ಒಬ್ಬೊಬ್ಬನಿಗೂ ತಂದೆಗಿದ್ದಷ್ಟೇ ಜನ ಮಕ್ಕಳಾದರು. ಅವರೆಲ್ಲ ಸೇರಿ ಕೃಷ್ಣ ವಂಶದ ಒಟ್ಟು ಸಂಖ್ಯೆ 16,10,800. ಶ್ರೀಕೃಷ್ಣನು ಎಣಿಕೆಗೆ ಮೀರಿದಷ್ಟು ಜೀವಿಗಳ ತಂದೆ. ತಾನು ಭೂಮಿಗೆ ಬಂದು ದ್ವಾರಕಾಧೀಶನಾದಾಗ ತನ್ನ ದಿವ್ಯ ಲೀಲೆಗಳಲ್ಲಿ ಪಾಲ್ಗೊಳ್ಳಲು ಈ ಅಸಂಖ್ಯ ಜೀವಿಗಳಲ್ಲಿ ಕೆಲವರನ್ನಷ್ಟೇ ಅವನು ಆಹ್ವಾನಿಸಿದ್ದನು. ಅಷ್ಟೊಂದು ಸಂಖ್ಯೆಯ ಸದಸ್ಯರಿರುವ ಭಾರೀ ಕುಟುಂಬವನ್ನ ಶ್ರೀಕೃಷ್ಣನು ನಿರ್ವಹಿಸಿದುದು ಆಶ್ಚರ್ಯವೇನಲ್ಲ. ಈ ವಿಷಯದಲ್ಲಿ ಭಗವಂತನ ಜೊತೆ ನಮ್ಮನ್ನು ಹೋಲಿಸಿಕೊಳ್ಳುವುದು ಸರಿಯಲ್ಲ. ಭಗವಂತನ ಅಲೌಕಿಕ ಸ್ವರೂಪದ ಒಂದು ಅಂಶದಷ್ಟು ನಮಗೆ ಅರ್ಥವಾದರೂ ಸಾಕು. ಈ ಸರಳ ಸತ್ಯ ನಮಗೆ ಅರಿವಾಗುತ್ತದೆ. ಯುಧಿಷ್ಠಿರ ಮಹಾರಾಜನು ದ್ವಾರಕೆಯಲ್ಲಿ ಇದ್ದಂತಹ ಶ್ರೀಕೃಷ್ಣನ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ವಿಚಾರಿಸುವಾಗ ಅವರಲ್ಲಿ ಸೇನಾನಿಗಳಾಗಿದ್ದ ಕೆಲವರನ್ನಷ್ಟೇ ಪ್ರಸ್ತಾಪಿಸಿದ. ಶ್ರೀಕೃಷ್ಣನ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳನ್ನು ಜ್ಞಾಪಕವಿಟ್ಟುಕೊಳ್ಳುವುದು ಅವನಿಗೆ ಸಾಧ್ಯವಿರಲಿಲ್ಲ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.